ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹಾರ್ದಿಕ ಅಭಿನಂದನೆಗಳು. ಅವರು ದೇಶದಲ್ಲಿ ಚುನಾಯಿತ ಸರ್ಕಾರದ ಅತ್ಯಂತ ದೀರ್ಘಾವಧಿಯ ಮುಖ್ಯಸ್ಥರಾಗುವ ಭಾರತದ ರಾಜಕೀಯದಲ್ಲಿ ಐತಿಹಾಸಿಕ ಮೈಲುಗಲ್ಲನ್ನು ಸಾಧಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿ ಮತ್ತೆ ಈ ದೇಶದ ಪ್ರಧಾನಮಂತ್ರಿಯಾಗಿ ಅವರ ಅಧಿಕಾರಾವಧಿ ಸೇರಿದ ಹಾಗೆ 8,931 ದಿನಗಳನ್ನು ಪೂರೈಸಿದ್ದಾರೆ. ಅವರು ಸಿಕ್ಕಿಂನ ಮಾಜಿ ಮುಖ್ಯಮಂತ್ರಿ ಪವನ್ ಕುಮಾರ್ ಚಾಮ್ಲಿಂಗ್ ಅವರನ್ನ ಹಿಂದಿಕ್ಕಿದ್ದಾರೆ. ದೇಶದಲ್ಲಿ ಅತಿ ಹೆಚ್ಚು ಕಾಲ ಜನಪ್ರತಿನಿಧಿಯಾಗಿ ಸೇವೆಯನ್ನು ಸಲ್ಲಿಸಿದಂತ ಹಿರಿಮೆಗೆ ಪ್ರಧಾನಿ ಮೋದಿ ಅವರು ಈಗ ಭಾಗಿಯಾಗಿದ್ದಾರೆ. ಸಿಕ್ಕಿಂನ ಮಾಜಿ ಮುಖ್ಯಮಂತ್ರಿ ಪವನ್ ಕುಮಾರ್ ಚಾಮ್ಲಿಂಗ್ ಅವರು ಸತತ 8,930 ದಿನಗಳ ಕಾಲ ಸರ್ಕಾರವನ್ನ ಮುನ್ನಡೆಸಿದ್ರು. ಇದು ಭಾರತದಲ್ಲಿ ಸರ್ಕಾರದ ಮುಖ್ಯಸ್ಥರೊಬ್ಬರು ನಡೆಸಿದಂತಹ ಅತಿ ದೀರ್ಘಾವಧಿಯ ಅಧಿಕಾರಾವಧಿ ಆಗಿತ್ತು. ಪ್ರಧಾನಿ ಮೋದಿ ಅವರು ದಶಕಕ್ಕೂ ಹೆಚ್ಚು ಕಾಲ ಗುಜರಾತ್ ಸಿಎಂ ಆಗಿದ್ರು. ಈಗ ದಶಕಕ್ಕೂ ಹೆಚ್ಚು ಕಾಲದಿಂದ ಈ ದೇಶದ ಪ್ರಧಾನಿಯಾಗಿದ್ದಾರೆ. ಇದು ಯಾವ ರೀತಿಯಿಂದ ನೋಡಿದ್ರು ಬಹಳ ದೊಡ್ಡ ಸಾಧನೆನೆ. ಒಮ್ಮೆ ಶಾಸಕನಾಗೋದೇನೆ ಅತ್ಯಂತ ಕಷ್ಟಕರವಾಗಿರುವಂತಹ ಭಾರತದ ರಾಜಕಾರಣದಲ್ಲಿ ಮೋದಿಜಿ ಅವರು 2 ದಶಕಕ್ಕೂ ಹೆಚ್ಚು ಕಾಲದಿಂದ ಸತತವಾಗಿ ಸಿಎಂ ಪಿಎಂ ಆಗಿ ಅಧಿಕಾರದಲ್ಲಿ ಉಳ್ಕೊಂಡಿದ್ದಾರೆ. ಇದು ನಿಜಕ್ಕೂ ಬಹಳ ದೊಡ್ಡ ಸಾಧನೆನೆ. ಅದಕ್ಕಾಗಿ ಮೋದಿಜಿ ಅವರಿಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಅಭಿನಂದನೆ ಸಲ್ಲಿಸುವಾಗ ಮೋದಿಜಿ ಅವರ ಅಧಿಕಾರಾವಧಿಯ ಬಗ್ಗೆ ಸ್ವಲ್ಪ ಹಿಂದಿರುಗಿ ನೋಡ್ಬೇಕಲ್ವಾ. ಸಿಎಂ ಆಗಿ ಪಿಎಂ ಆಗಿ ಮೋದಿಜಿ ಅವರ ಸಾಧನೆ ಏನು, ಅವರ ಕಾರ್ಯವೈಖರಿ ಹೇಗಿತ್ತು, ಇದರಿಂದ ಗುಜರಾತ್ ರಾಜ್ಯಕ್ಕೆ ಆಮೇಲೆ ಈ ದೇಶಕ್ಕೆ ಇಲ್ಲಿನ ಜನಸಾಮಾನ್ಯರಿಗೆ ಎಷ್ಟು ಪ್ರಯೋಜನ ಆಯಿತು, ಅವ್ರ ಸರ್ಕಾರದ ನೀತಿಗಳು ಎಷ್ಟು ಜನಪರವಾಗಿದ್ವು, ಅವ್ರ ನಿರ್ಧಾರಗಳು ಜನರ ಜೀವನದ ಮೇಲೆ ಏನೇನ್ ಪರಿಣಾಮ ಬೀರಿದ್ವು, ಸಿಎಂ ಆಗಿ ಪ್ರಧಾನಿಯಾಗಿ ಮೋದಿಜಿ ಅವರು ಏನೇನ್ ಮಾತಾಡಿದ್ರು, ಹೇಗೆಲ್ಲ ಮಾತಾಡಿದ್ರು, ನೋಟ್ ಬ್ಯಾನ್ ಇಂದ ಸ್ಟ್ರೋಕ್ ಆಗಿದ್ ಯಾರಿಗೆ, GST ಜಾರಿ ಎಷ್ಟು ಸಮರ್ಪಕವಾಗಾಯ್ತು, ಅದಕ್ಕೆ ಜನರು ತೆತ್ತಂತ ಬೆಲೆ ಎಷ್ಟು. ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ 55ರಿಂದ 60 ರೂಪಾಯಿ ಇದ್ದದ್ದು ಮೋದಿಜಿ ಅವರ ಸರ್ಕಾರದಲ್ಲಿ 90 ದಾಟಿದೆ. ಇದು ಮಾಸ್ಟರ್ ಸ್ಟ್ರೋಕ. ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆ 400 ಅಷ್ಟಿದ್ದು ಈಗ 900 ದಾಟಿದೆ. ಈಗಷ್ಟು ಕೊಡ್ತೀವಿ ಅಂದ್ರೂ ಗ್ಯಾಸ್ ಸಿಲಿಂಡರ್ ಸಿಗೋದೇ ಕಷ್ಟ ಆಗ್ತಿದೆ. ಇದು ಮಾಸ್ಟರ್ ಸ್ಟ್ರೋಕ. ಹೌದು ಅನ್ನೋದಾದ್ರೆ ಯಾರಿಗೆ ಈ ಸ್ಟ್ರೋಕು? ಮೋದಿಜಿ ಅವರು ಬಂದ ಮೇಲೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ನಿಂತು ಹೋಯ್ತಾ, ಅಥವಾ ಬೆಲೆಗಳು ಈಗ ಕಾಣದೇ ಇರೋಷ್ಟ್ರ ಮಟ್ಟಿಗೆ ಮೇಲ್ ಹೋಗಿವೆಯಾ? ಮೋದಿಜಿ ಅವ್ರು ಬಂದ ಮೇಲೆ ಸಿಗುವಂತಹ ಆ ಕೋಟಿಗಟ್ಟಲೆ ಉದ್ಯೋಗಗಳ ಕತೆ ಏನಾಯ್ತು? ಇಷ್ಟೊಂದು ಲಕ್ಷಗಟ್ಟಲೆ ಯುವಕರು ಉದ್ಯೋಗ ಇಲ್ಲ ಅಂತ ಹೈರಾಣಾಗಿರೋದು ಯಾಕೆ? ಇದು ಯುವಕರದ್ದೇ ತಪ್ಪಿರ್ಬೋದಲ್ವಾ? ಮೋದಿಜಿ ಅವ್ರ ಸರ್ಕಾರ ಬಂದ ಮೇಲೆ ಭಯೋತ್ಪಾದನೆ ನಿರ್ಮೂಲನೆ ಆಯ್ತಾ? ಉರಿ, ಪಠಾಣ್ಕೋಟ್, ಪುಲ್ವಾಮಾ, ಪಹಲ್ಗಾಮ್ ಉಗ್ರ ದಾಳಿಗಳು ನಡೆದಿದ್ದು ಹೇಗೆ ಹಾಗಾದ್ರೆ? ಈ ರೀತಿ ಇನ್ನು ಸುಮಾರು ಪ್ರಶ್ನೆಗಳಿವೆ. ಮೋದಿಜಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾನೆ ಈ ಎಲ್ಲಾ ಪ್ರಶ್ನೆಗಳನ್ನ ಕೇಳೋದಕ್ಕೆ ಸರಿಯಾದ ಸಂದರ್ಭ ಅಲ್ವಾ ಇದು? ನೀವೇನ್ ಹೇಳ್ತೀರಿ ಈ ಬಗ್ಗೆ? ನೀವಿನ್ನು ವಾರ್ತಾಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ಮತ್ತೆ ನಮ್ಮ ಎಲ್ಲ ವಿಡಿಯೋಗಳನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದರ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳು ಏನಿದೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನ ನೀವೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.